ಉಪನಿಷತ್ತುಗಳು ಅಂದ್ರೆ ಅವು ಬರೀ ಭಾರತದ ಪ್ರಾಚೀನ ಗ್ರಂಥಗಳಷ್ಟೇ ಅಲ್ಲ, ಸುಮ್ಮನೆ ಹಳೆ ಕಥೆಗಳೂ ಅಲ್ಲ. ಬದಲಿಗೆ ನಮ್ಮ ಅಸ್ತಿತ್ವದ ಬಗ್ಗೆನೇ ಒಂದು ದೊಡ್ಡ ಪ್ರಶ್ನೆ ಕೇಳ್ತಾವೆ. ಅಂದ್ರೆ ಈ ರಿಯಾಲಿಟಿಯ ನಿಜವಾದ ಸ್ವರೂಪ ಏನು ಅಂತ. ಹೇಗನ್ಸ್ಬೋದಲ್ವಾ ಈ ಪ್ರಶ್ನೆ? ಈ ಇಡೀ ಬ್ರಹ್ಮಾಂಡದ ರಹಸ್ಯಕ್ಕೆ ಉತ್ತರ ನಾನೇನಾ ಅಂತ ಕೇಳೋಕ್ಕೆ ಸ್ವಲ್ಪ ವಿಚಿತ್ರ ಅನ್ಸಿದ್ರೂ ಉಪನಿಷತ್ಗಳ ತಿರುಳೇ ಇದು. ಅವು ಹೇಳೋದೇನ್ ಗೊತ್ತಾ? ಉತ್ತರಕ್ಕಾಗಿ ಹೊರಗೆಲ್ಲೋ ಹುಡುಕೋದ್ ಬೇಡ, ನಮ್ಮೊಳಗೆ ನೋಡೋಣ ಬನ್ನಿ ಅಂತ. ಸರಿ, ಹಾಗಾದ್ರೆ ಈ ಥರದ ಆಳವಾದ ಚಿಂತನೆಗಳೆಲ್ಲ ಎಲ್ಲಿಂದ ಶುರುವಾಯಿತು? ಇದು ಪ್ರಾಚೀನ ಭಾರತದಲ್ಲಿ ನಡೆದ ಒಂದು ದೊಡ್ಡ ಬೌದ್ಧಿಕ ಕ್ರಾಂತಿಯ ಕಥೆ. ಜನ ಸುಮ್ಮನೆ ಪೂಜೆ ಪುನಸ್ಕಾರ ಆಚರಣೆಗಳನ್ನ ಮಾಡೋದನ್ನ ಬಿಟ್ಟು ಒಂದು ಹೆಜ್ಜೆ ಮುಂದೆ ಹೋಗಿ ನಾವಿದನ್ನೆಲ್ಲ ಯಾಕೆ ಮಾಡ್ತಿದ್ದೀವಿ ಅಂತ ಪ್ರಶ್ನೆ ಕೇಳಕ್ ಶುರು ಮಾಡಿದ್ರು. ನೋಡಿ, ಮೊದಲಿಗೆ ವೇದಗಳು ಏನ್ ಮಾಡ್ಬೇಕು ಅನ್ನೋದ್ರ ಮೇಲೆ ಹೆಚ್ಚು ಫೋಕಸ್ ಮಾಡ್ತಿದ್ವು. ಅಂದ್ರೆ ಯಜ್ಞಗಳು, ಆಚರಣೆಗಳು, ಪದ್ಧತಿಗಳು ಹೀಗೆ. ಆದ್ರೆ ಉಪನಿಷತ್ತುಗಳು ನಮ್ಮ ಗಮನವನ್ನ ಸಂಪೂರ್ಣವಾಗಿ ಬೇರೆ ಕಡೆಗೆ ಸೆಳೀತವೆ. ಅವು ಕೇಳೋದು ಏನ್ ತಿಳ್ಕೋಬೇಕು ಅಂತ, ಆತ್ಮ ಅಂದ್ರೇನು, ಈ ಬ್ರಹ್ಮಾಂಡದ ಸತ್ಯ ಏನು ಅಂತ. ಇದು ಆಕ್ಷನ್ನಿಂದ ನಾಲೆಜ್ ಕಡೆಗಿನ ಒಂದು ಅದ್ಭುತ ಪಯಣ ಅಲ್ವಾ? ಅದಕ್ಕೆ ನೋಡಿ, ಉಪನಿಷತ್ತುಗಳಿಗೆ ವೇದಾಂತ ಅಂತಾನೂ ಕರೀತಾರೆ. ವೇದಾಂತ ಅಂದ್ರೆ ವೇದಗಳ ಅಂತ್ಯ ಅಂತ. ಆದ್ರೆ ಇದು ಸುಮ್ಮನೆ ಟೈಮ್ಲೈನಲ್ಲಿ ಬರುವ ಕೊನೆ ಭಾಗ ಅಂತ ಅಲ್ಲ. ಇದರ ಅರ್ಥ ವೇದಗಳ ಜ್ಞಾನದ ಅಂತಿಮ ಗುರಿ, ಅದರ ಫಿಲಾಸಾಫಿಕಲ್ ಪೀಕ್ ಅಂತ. ಸರಿ, ಈ ಇಡೀ ತಾತ್ವಿಕ ಅನ್ವೇಷಣೆಯ ಹೃದಯ ಭಾಗದಲ್ಲಿ ಎರಡು ಬಹಳ ಮುಖ್ಯವಾದ ಕಾನ್ಸೆಪ್ಟ್ಗಳಿವೆ. ಮೊದಲನೇದು ಬ್ರಹ್ಮನ್. ನೆನ್ಪಿಡಿ, ಬ್ರಹ್ಮನ್ ಅಂದ್ರೆ ಯಾವುದೋ ಒಬ್ಬ ದೇವ್ರಲ್ಲ. ಇದು ಇಡೀ ಬ್ರಹ್ಮಾಂಡವನ್ನೇ ವ್ಯಾಪಿಸಿರುವ, ಎಲ್ಲದಕ್ಕೂ ಮೂಲವಾಗಿರುವ ಒಂದು ಕಾಸ್ಮಿಕ್ ಎನರ್ಜಿ, ಒಂದು ಚೈತನ್ಯ. ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಒಂದು ಸಿಂಪಲ್ ಉದಾಹರಣೆ ತಗೊಳ್ಳೋಣ. ಒಂದು ದೊಡ್ಡ ಸಮುದ್ರವನ್ನು ನೆನಪಿಸ್ಕೊಳ್ಳಿ. ಅದರಲ್ಲಿ ಅಲೆಗಳಿವೆ, ನೀರಿನ ಹನಿಗಳಿವೆ, ಸುಳಿಗಳಿವೆ. ನೋಡಕ್ಕೆ ಎಲ್ಲವೂ ಬೇರೆ ಬೇರೆ ಥರ ಕಾಣುತ್ತಲ್ವಾ? ಆದರೆ ಮೂಲತಃ ಅದೆಲ್ಲವೂ ಒಂದೇ, ನೀರು. ಉಪನಿಷತ್ತುಗಳು ಹೇಳೋದು ಬ್ರಹ್ಮನ್ ಕೂಡ ಆ ನೀರಿದ್ದ ಹಾಗೆ. ನಮ್ಮ ಸುತ್ತ ಇರೋ ಎಲ್ಲ ವೈವಿಧ್ಯತೆಯ ಹಿಂದೆ ಇರೋ ಒಂದೇ ಒಂದು ಸತ್ಯ. ಹಾಗಾದ್ರೆ ಇಂತಹ ಒಂದು ಅನಂತ ಸತ್ಯವನ್ನ ಪದಗಳಲ್ಲಿ ಹಿಡಿದಿಡೋದೇಗೆ? ಉಪನಿಷತ್ತುಗಳು ಬಹಳ ಪ್ರಾಕ್ಟಿಕಲ್ ಆಗಿ ಹೇಳ್ತವೆ, ಅದು ಸಾಧ್ಯವೇ ಇಲ್ಲ ಅಂತ. ನಮ್ಮ ಭಾಷೆ, ನಮ್ಮ ಪದಗಳಿಗೆ ಅದನ್ನ ಪೂರ್ತಿಯಾಗಿ ವಿವರಿಸೋ ಶಕ್ತಿ ಇಲ್ಲ. ಅದಕ್ಕೆ ನೇತಿ ನೇತಿ ಅಂದ್ರೆ ಇದು ಅದಲ್ಲ, ಅದು ಇದಲ್ಲ ಅಂತ ನೆಗೆಟ್ ಮಾಡ್ತಾ ಹೋದಂತೆ ನಾವು ಅದರ ಹತ್ರಕ್ಕೆ ಹೋಗ್ಬೋದು ಅಷ್ಟೇ. ಓಕೆ, ಬ್ರಹ್ಮಾಂಡದ ಮೂಲ ಚೈತನ್ಯವನ್ನ ಬ್ರಹ್ಮನ್ ಅಂದ್ವಿ. ಹಾಗಾದ್ರೆ ನಮ್ಮೊಳಗೆ, ಪ್ರತಿಯೊಬ್ಬರೊಳಗೆ ಇರೋ ಆ ಚೈತನ್ಯಕ್ಕೆ ಏನಂತಾರೆ? ಇಲ್ಲೇ ನೋಡಿ, ಎರಡನೇ ಪ್ರಮುಖವಾದ ಕಾನ್ಸೆಪ್ಟ್ ಬರುತ್ತೆ. ಅದೇ ಆತ್ಮನ್. ಆತ್ಮನ್ ಅಂದ್ರೆ ನಮ್ಮ ದೇಹ ಅಲ್ಲ, ನಮ್ಮ ಮನಸ್ಸಲ್ಲ, ನಮ್ಮ ಯೋಚನೆಗಳು, ನಮ್ಮ ಫೀಲಿಂಗ್ಸ್ ಯಾವುದೂ ಅಲ್ಲ. ಇದೆಲ್ಲದರ ಹಿಂದೆ ಆಳದಲ್ಲಿ ನಾನು ಇದ್ದೀನಿ ಅನ್ನೋ ಒಂದು ಪ್ರಜ್ಞೆ ಇರುತ್ತಲ್ಲ, ಅದೇ ಆತ್ಮನ್. ನಮ್ಮ ವ್ಯಕ್ತಿತ್ವದ ಎಲ್ಲಾ ಬದಲಾವಣೆಗಳ ಆಚೆಗೂ ಇರುವ, ಎಂದಿಗೂ ಬದಲಾಗದ ಒಂದು ಶಾಶ್ವತವಾದ ಕಿಡಿಯದು. ಮತ್ತು ಈ ಐಡಿಯಾವನ್ನೇ ಒಂದು ಸಣ್ಣ ಆದ್ರೆ ತುಂಬಾನೇ ಪವರ್ಫುಲ್ ಆದ ವಾಕ್ಯದಲ್ಲಿ ಹಿಡಿದಿಟ್ಟಿದ್ದಾರೆ. ತತ್ ತ್ವಂ ಅಸಿ ಅಂದ್ರೆ ಅದು ನೀನೇ ಆಗಿದ್ದೀಯಾ. ಇದು ಸುಮ್ಮನೆ ಒಂದು ಹೇಳಿಕೆ ಅಲ್ಲ, ಇದು ಉಪನಿಷತ್ತುಗಳ ಇಡೀ ಜ್ಞಾನದ ಸಾರ. ಒಂದು ದೊಡ್ಡ ಸತ್ಯದ ಕಡೆಲೆ ದಾರಿ ತೋರಿಸೋ ಲೈಟ್ ಹೌಸ್ ಇದ್ದ ಹಾಗೆ. ಹಾಗಾದ್ರೆ ಅದೂ ನೀನೇ ಅಂದ್ರೆ ಏನು ಅರ್ಥ? ಇಲ್ಲೇ ಬರೋದು ಉಪನಿಷತ್ತುಗಳ ಅತ್ಯಂತ ದೊಡ್ಡ ಮಹಾನ್ ಸತ್ಯ. ಅದೇನಂದ್ರೆ ಆತ್ಮನ್ ಮತ್ತು ಬ್ರಹ್ಮನ್ ಬೇರೆ ಬೇರೆ ಅಲ್ಲ, ಅವು ಒಂದೇ. ಅಂದ್ರೆ ನಮ್ಮೊಳಗಿನ ಆ ಪ್ರಜ್ಞೆಯ ಕಿಡಿ ಮತ್ತು ಇಡೀ ಬ್ರಹ್ಮಾಂಡವನ್ನೇ ವ್ಯಾಪಿಸಿರೋ ಆ ಮಹಾ ಚೈತನ್ಯ ಎರಡೂ ಒಂದೇ. ನಾವು ಮೊದಲು ಹೇಳಿದವಲ್ಲ ಸಮುದ್ರದ ಉದಾಹರಣೆ, ಆ ಇಡೀ ಸಮುದ್ರ ಮತ್ತು ಅದರೊಳಗಿನ ಒಂದು ಹನಿ ಎರಡೂ ಮೂಲತಃ ಒಂದೇ. ಹಾಗೆ ಖಂಡಿತ ಈ ಸತ್ಯವನ್ನ ಅಷ್ಟು ಸುಲಭವಾಗಿ ಅರಗಿಸ್ಕೊಳ್ಳೋಕ್ಕಾಗಲ್ಲ. ಅದಕ್ಕೆ ನೋಡಿ, ಬೇರೆ ಬೇರೆ ಉಪನಿಷತ್ಗಳು ಇದನ್ನ ಅರ್ಥ ಮಾಡಿಸೋಕೆ ಬೇರೆ ಬೇರೆ ದಾರಿಗಳನ್ನ ತೋರಿಸ್ತವೆ. ಕೆಲವರು ಕಥೆಗಳ ಮೂಲಕ ಹೇಳ್ತಾರೆ, ಕೆಲವರು ತರ್ಕದ ಮೂಲಕ ವಿವರಿಸ್ತಾರೆ. ಅಂದ್ರೆ ಎಲ್ರಿಗೂ ಸರಿಹೊಂದುವಾಗೆ ಬೇರೆ ಬೇರೆ ದಾರಿಗಳಿವೆ. ಉದಾಹರಣೆಗೆ ಕಠೋಪನಿಷತ್ತನ್ನೇ ತಗೊಳ್ಳಿ. ಇದು ಇದೇ ವಿಷಯವನ್ನ ಒಂದು ಅದ್ಭುತವಾದ ಕಥೆಯ ಮೂಲಕ ಹೇಳುತ್ತೆ. ನಚಿಕೇತ ಅನ್ನೋ ಒಬ್ಬ ಪುಟ್ಟ ಹುಡುಗ ಸಾವಿನ ರಹಸ್ಯ ಏನು ಅಂತ ತಿಳ್ಕೊಳ್ಳೋಕೆ ಸಾಕ್ಷಾತ್ ಮೃತ್ಯುದೇವತೆಯಾದ ಯಮನನ್ನೇ ಹೋಗಿ ಪ್ರಶ್ನೆ ಮಾಡ್ತಾನೆ. ಅಬ್ಬಾ, ಎಂಥ ಧೈರ್ಯ ಅಲ್ವಾ! ಅವರಿಬ್ಬರ ನಡುವಿನ ಸಂಭಾಷಣೆಯೇ ಆತ್ಮದ ಸ್ವರೂಪವನ್ನು ನಮಗೆಲ್ಲ ತೆರೆದಿಡುತ್ತೆ. ಈ ಕಥೆಯಲ್ಲಿ ಬರುವ ಒಂದು ಫೇಮಸ್ ರೂಪಕ ಅಂದ್ರೆ ರಥದ ರೂಪಕ. ಇದನ್ನ ಹೀಗೆ ಕಲ್ಪನೆ ಮಾಡ್ಕೊಳ್ಳಿ. ನಮ್ಮ ಶರೀರವೇ ಒಂದು ರಥ. ನಮ್ಮ 5 ಇಂದ್ರಿಯಗಳು ಅದಕ್ಕೆ ಕಟ್ಟಿದ ಕುದುರೆಗಳು. ನಮ್ಮ ಮನಸ್ಸು ಆ ಕುದುರೆಗಳನ್ನ ಹಿಡಿದಿರೋ ಲಗಾಮು. ಬುದ್ಧಿ
ಆ ರಥವನ್ನ ಓಡಿಸೋ ಸಾರಥಿ. ಹಾಗಾದ್ರೆ ಆ ರಥದ ಮಾಲೀಕ ಯಾರು? ಅದೇ ಆತ್ಮನ್. ನೋಡಿ, ಬುದ್ಧಿ ಅನ್ನೋ ಸಾರಥಿ ಮನಸ್ಸು ಅನ್ನೋ ಲಗಾಮನ್ನ ಗಟ್ಟಿಯಾಗಿ ಹಿಡಿದು ಇಂದ್ರಿಯಗಳೆಂಬ ಕುದುರೆಗಳನ್ನ ಕಂಟ್ರೋಲ್ ಮಾಡಿದ್ರೆ ಮಾತ್ರ ಆತ್ಮ ಅನ್ನೋ ಮಾಲೀಕ ತನ್ನ ಗುರಿಯನ್ನ ತಲುಪೋಕೆ ಸಾಧ್ಯ. ಇನ್ನು ಛಾಂದೋಗ್ಯ ಉಪನಿಷತ್ತಿನ ದಾರಿನೇ ಬೇರೆ. ಅದು ರೂಪಕಗಳ ಮೂಲಕ ಹೇಳುತ್ತೆ. ಇಲ್ಲಿ ಒಬ್ಬ ತಂದೆ ಮಗನಿಗೆ ಒಂದು ಪಾಠ ಹೇಳ್ತಾನೆ. ಒಂದು ಲೋಟ ನೀರಿಗೆ ಸ್ವಲ್ಪ ಉಪ್ಪು ಹಾಕಿ ಕರಗಿಸಿ, ಈಗ ಉಪ್ಪು ಎಲ್ಲಿದೆ ತೋರ್ಸು ಅಂತ ಕೇಳ್ತಾನೆ. ಉಪ್ಪು ಕಣ್ಣಿಗೆ ಕಾಣಿಸಲ್ಲ, ಆದರೆ ಆ ನೀರಿನ ಪ್ರತಿಯೊಂದು ಹನಿಯಲ್ಲೂ ಅದರ ರುಚಿ ಇರತ್ತೆ ಅಲ್ವಾ? ಬ್ರಹ್ಮನ್ ಕೂಡ ಹಾಗೇನೆ. ಕಣ್ಣಿಗೆ ಕಾಣಿಸ್ತಿದ್ರೂ ಈ ಇಡೀ ಸೃಷ್ಟಿಯಲ್ಲಿ ಎಲ್ಲೆಲ್ಲೂ ವ್ಯಾಪಿಸಿದೆ ಅಂತ ಈ ರೂಪಕ ವಿವರಿಸುತ್ತೆ. ಸರಿ, ಕಥೆ ರೂಪಕ ಆಯ್ತು. ಇನ್ನು ತರ್ಕ, ಲಾಜಿಕ್ ಇಷ್ಟಪಡೋರಿಗೂ ಒಂದು ದಾರಿಯಿದೆ. ಅದೇ ಬೃಹದಾರಣ್ಯಕ ಉಪನಿಷತ್ತು. ಇದು ನಿಮಗೆ ರೆಡಿಮೇಡ್ ಉತ್ತರಗಳನ್ನು ಕೊಡಲ್ಲ. ಬದಲಿಗೆ ಚುರುಕಾದ ಪ್ರಶ್ನೆಗಳು, ತರ್ಕಬದ್ಧವಾದ ವಾದ ವಿವಾದಗಳ ಮೂಲಕ ನಮ್ಮ ತಲೆಯಲ್ಲಿರೋ ತಪ್ಪು ಕಲ್ಪನೆಗಳನ್ನು ಒಂದೊಂದಾಗೆ ಒಡೆದಾಕುತ್ತೆ. ಕೊನೆಗೆ ನಮ್ಮನ್ನೇ ಸತ್ಯದ ಕಡೆಗೆ ತಳ್ಳುತ್ತೆ. ಹಾಗಾದ್ರೆ ನೋಡಿ, ಎಷ್ಟು ಅದ್ಭುತ ಅಲ್ವಾ? ಒಂದು ಕಡೆ ಕಥೆ, ಇನ್ನೊಂದು ಕಡೆ ರೂಪಕ, ಮತ್ತೊಂದು ಕಡೆ ಕಠಿಣವಾದ ತರ್ಕ. ಈ 3 ಉಪನಿಷತ್ತುಗಳು ಹಿಡಿದ ದಾರಿಗಳು ಬೇರೆ ಬೇರೆನೇ ಇರ್ಬೋದು, ಆದರೆ ಅವೆಲ್ಲವೂ ನಮ್ಮನ್ನ ಕರೆದುಕೊಂಡೋಗೋದು ಒಂದೇ ಜಾಗಕ್ಕೆ. ಆ ಜಾಗ ಯಾವುದು? ಆತ್ಮನ್ ಮತ್ತು ಬ್ರಹ್ಮನ್ ಒಂದೇ ಅನ್ನೋ ಆ ಮಹಾನ್ ಅರಿವಿನ ಕಡೆಗೆ. ಸರಿ, ಈ ಜ್ಞಾನವನ್ನೆಲ್ಲ ತಿಳ್ಕೊಂಡು ಏನ್ ಪ್ರಯೋಜನ? ಇದರ ಅಲ್ಟಿಮೇಟ್ ಗೋಲ್ ಏನು? ಇದು ಸುಮ್ಮನೆ ಒಂದು ಇಂಟೆಲೆಕ್ಚುವಲ್ ಎಕ್ಸಸೈಸ್ ಅಷ್ಟೇನಾ? ಖಂಡಿತ ಇಲ್ಲ. ಈ ಜ್ಞಾನದ ಕೊನೆ ನಮ್ಮನ್ನ ಮೋಕ್ಷ ಅಥವಾ ಸಂಪೂರ್ಣ ಬಿಡುಗಡೆಯ ಕಲ್ಪನೆಯ ಕಡೆಗೆ ಕರ್ಕೊಂಡು ಹೋಗುತ್ತೆ. ಯಾಕಪ್ಪ ನಮ್ಗೆ ಬಿಡುಗಡೆ ಬೇಕು? ಯಾಕಂದ್ರೆ ನಾವು ಹುಟ್ಟು ಸಾವಿನ ಒಂದು ಚಕ್ರದಲ್ಲಿ, ಅಂದ್ರೆ ಸಂಸಾರದಲ್ಲಿ ಸಿಕ್ಕಾಕೊಂಡಿದೀವಿ ಅಂತ ಉಪನಿಷತ್ತುಗಳು ಹೇಳ್ತವೆ. ನಮ್ಮನ್ನ ಈ ಚಕ್ರದಲ್ಲಿ ಕಟ್ಟಿಹಾಕೋದು ಯಾವುದು ಗೊತ್ತಾ? ಅದು ಕೇವಲ ನಾವು ಮಾಡೋ ಕೆಲಸ, ಅಂದ್ರೆ ಕರ್ಮ ಮಾತ್ರ ಅಲ್ಲ. ಆ ಕೆಲಸಗಳ ಹಿಂದೆ ಇರೋ ನಮ್ಮ ಆಸೆಗಳು, ನಮ್ಮ ವ್ಯಾಮೋಹಗಳು. ಹಾಗಾಗಿ ಉಪನಿಷತ್ತುಗಳ ಪ್ರಕಾರ ನಮ್ಮ ಜೀವನದ ಅಂತಿಮ ಗುರಿ ಮುಂದಿನ ಜನ್ಮದಲ್ಲಿ ಒಂದು ಒಳ್ಳೆ ಲೈಫ್ ಪಡ್ಕೊಳ್ಳೋದಲ್ಲ. ಬದಲಿಗೆ ನಾನು ಬೇರೆ, ಈ ಯೂನಿವರ್ಸ್ ಬೇರೆ ಅನ್ನೋ ಆ ಭ್ರಮೆಯನ್ನೇ ಒಡೆದಾಕೋದು. ಯಾವಾಗ ಆತ್ಮನ್ ಮತ್ತು ಬ್ರಹ್ಮನ್ ಒಂದೇ ಅನ್ನೋ ಸತ್ಯದ ಅರಿವಾಗುತ್ತೋ ಆವಾಗ ಈ ಇಡೀ ಚಕ್ರದಿಂದಲೇ ಸಂಪೂರ್ಣವಾಗಿ ಹೊರಬರಬಹುದು. ಅದೇ ಮೋಕ್ಷ. ಈ ಐಡಿಯಾಗಳು ಸಾವಿರಾರು ವರ್ಷಗಳಿಂದ ಭಾರತೀಯ ಫಿಲಾಸಫಿಯ ಮೇಲೆ ಒಂಚು ಪ್ರಭಾವ ಬೀರಿವೆ. ಅಷ್ಟೇ ಅಲ್ಲ, ಸುಮಾರು 1000 ವರ್ಷಗಳ ನಂತರ ಆದಿಶಂಕರಾಚಾರ್ಯರಂಥ ಮಹಾನ್ ತತ್ವಜ್ಞಾನಿಗಳು ಬಂದು ಇದೇ ಉಪನಿಷತ್ತುಗಳ ಜ್ಞಾನವನ್ನೇ ಆಧಾರವಾಗಿಟ್ಕೊಂಡು ಅದ್ವೈತ ವೇದಾಂತ ಅನ್ನೋ ಒಂದು ಇಡೀ ಸಿದ್ಧಾಂತವನ್ನೇ ಕಟ್ಟಿದ್ರು. ಅದು ಇವತ್ತಿಗೂ ಭಾರತದ ಚಿಂತನಾ ಪರಂಪರೆಯಲ್ಲಿ ತುಂಬಾನೇ ಪ್ರಭಾವಶಾಲಿಯಾಗಿದೆ. ಹಾಗಾದ್ರೆ ಬನ್ನಿ, ಈ ನಮ್ಮ ಚರ್ಚೆಯನ್ನ ಉಪನಿಷತ್ತುಗಳು ನಮ್ಮ ಮುಂದಿಡುವ ಒಂದು ಕೊನೆಯ ಬಹಳ ಆಳವಾದ ಪ್ರಶ್ನೆಯೊಂದಿಗೆ ಮುಗಿಸೋಣ. ಒಂದು ವೇಳೆ ನಾನು ಅನ್ನೋ ಅಸ್ತಿತ್ವಕ್ಕೂ ಈ ಇಡೀ ಬ್ರಹ್ಮಾಂಡಕ್ಕೂ ನಡುವೆ ಇರೋ ಗೆರೆ ಸಂಪೂರ್ಣವಾಗಿ ಅಳಿಸೋದ್ರೆ ಆಗ ಕೊನೆಗುಳಿಯೋದೇನು?